ಅವರು ನನ್ನ ಫ್ರೆಂಡ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ನ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಫಸ್ಟ್ ರಿವೀಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ನ ವಾಯ್ಸ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್. ಯಾಕೆ ಡಲ್ ಆಗಿದ್ಯಾ? ಯಾಕೆ ವರುಣ್ ಬ್ರೋ ಮೀಟ್ ಆಗಿಲ್ವಾ? ಸ್ವಲ್ಪ ಕೆಲಸ ಇತ್ತಾ, ಇವಾಗೆಲ್ಲ ಮುಗಿಸ್ಕೊಂಡೆ ಬರ್ತೀನಿ ಈಗ. ಸರಿ ಆಯ್ತು, ಬೇಗ ಬಾ, ಓಕೆನಾ? ಹರ್ಟ್ ಆಗಿದೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಆಡಿಯನ್ಸ್ ಇದ, ಬಟ್ ಈ ಟೈಮ್ ಆಗಿದೆ. ಕಮೆಂಟ್ಸ್ ಹರ್ಟ್ ಆಗುತ್ತೆ ಅಂತ ಯಾವತ್ತೂ ಹೇಳಿಯಾ ನಿಮಗೆ? ಬಟ್ ಇವತ್ತು ಹೇಳ್ತಾ ಇದೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಅವ್ರ ಲೈಫ್. ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಅದೆಲ್ಲ ಆಗ್ತಾ ಇತ್ತು, ಹಂಗೆ ಅವ್ರ ಲೈಫಲ್ಲೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸಮಥಿಂಗ್ ಈ ಥರ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕು ಗೈಸ್. ಬಟ್ ಅದು ಬಿಟ್ಬಿಟ್ಟು ನೀವು ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು. ಎಸ್, ನನಗೂ ಒಂದು ಜೀವ ಇದೆ, ನನಗೂ ಒಂದು ಮನಸ್ಸಿದೆ, ನನಗೂ ಪ್ರೀತಿ ಆಗುತ್ತೆ. ನಾನು ಮೋಹನ್ ಆಗಬೇಕು. ಕೆಳಗೆ ಬಿದ್ದರೆ ಮತ್ತೆ ಮೇಲೆ ಎದ್ದು ಬರಲೇಬೇಕಲ್ವ ಗೈಸ್? ಕೈಯಲ್ಲಿ ಯಾರಿಗೋ ಒಬ್ರಿಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೋಕೆ ಆಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು ಗೈಸ್. ಇದು ನಿಜ, ಸೀರಿಯಸ್ಲಿ ನನಗೂ ತುಂಬ ಬೇಜಾರಾಗ್ತಾ ಇದೆ ಇದೆಲ್ಲ ನಾನು ನೋಡಿಬಿಟ್ಟು ನೆಗೆಟಿವ್ ಆಗಿ. ಸೊ ಹಿಂಗೆ ಕಾಮೆಂಟ್ಸ್ ಎಲ್ಲ ಓದ್ತಿದೆ, ನನಗೆ ಹಂಗೇನೋ ತಲೆಗೆ ಬಂತು ಗೈಸ್ ನಿಮ್ಗೆ ಹೇಳಬೇಕು ಅಂತ. ಎಲ್ಲಾನು ಸಹಿಸ್ಕೊಂಡು ಹೋಗ್ತಿದ್ರೆ ನಮ್ಮಷ್ಟು ಒಳ್ಳೆಯರು ಬೇರೆ ಯಾರೂ ಇಲ್ಲ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ನಾನು ನಿಮ್ಮ ಪ್ರೀತಿಯ ಸ್ಪಂದನಾ ಕ್ಯೂಟಿ. ಸೊ ನಾನಿವತ್ತು ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಯಾರನ್ನ ಗೊತ್ತಾ? ಸೊ ನನಗೂ ಗೊತ್ತಿರಲಿಲ್ಲ, ನನಗೂ ಈ ಥರ ಒಂದು ಕಾಲ ಬರುತ್ತೆ. ನನ್ನ ಫ್ರೆಂಡ್ನ ಅಷ್ಟೊಂದು ಲೈಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಬೇಕಾಗಿರೋ ಪರ್ಸನ್ ಆಗಿದ್ದಾರೆ ಇವಾಗ ಅವರು. ಸೊ ಅವ್ರನ್ನ ನಾನು ರಿವೀಲ್ ಮಾಡುವಂಥ ಎಂತ ಸಂದರ್ಭ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇವತ್ತು ನಾನು ಅವ್ರನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಅದು ಯಾರು ಅಲ್ಲ, ನನ್ನ ಫ್ರೆಂಡ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ನ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಇವಾಗ ನಾನು ಫಸ್ಟ್ ರಿವೀಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ನ ವಾಯ್ಸ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್. ಸೊ ಅವಳಿಗೆ ನಾನು ಕಾಲ್ ಮಾಡ್ತೀನಿ. ಅವಳು ಯಾವತ್ತು ಲೈಕ್ ನಾನು ಮೀಟ್ ಆಗ್ತೀನಿ ಬಾ ಅಂತ ಹೇಳಿದಾಗೆಲ್ಲ ಅವಳು ಇಲ್ಲ ಅಂತ ಹೇಳಿಲ್ಲ. ಸೊ ಅವಳಿಗೆ ಕಾಲ್ ಮಾಡಿ ನೋಡ್ತೀನಿ. ಇವಾಗ ಕಾಲ್ ಮಾಡಿಬಿಟ್ಟು ಮಾತಾಡಿಬಿಟ್ಟು ಸರಿ ಆಯಿತು ಅಂತ ಅವಳಿಗೆ ಗೊತ್ತಾಗ್ದೇ ರಿವೀಲ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಮ ಹತ್ರ. ಬಟ್ ಅವಳಿಗೇನು ಹೇಳಿರಲ್ಲ ನಾನು ಈ ಥರ ರಿವೀಲ್ ಮಾಡ್ತಾ ಇದ್ದೀನಿ ಅದು ಇದು ಅಂತ ಅಂದರೆ. ಸೊ ಓಕೆ, ನನಗೆ ಫುಲ್ ಕ್ಯೂರಿಯಾಸಿಟಿ, ಐ ಮೀನ್ ನಾನೇನೋ ನೋಡಿದ್ದೀನಿ, ಬಟ್ ನಿಮ್ಮ ಕ್ಯೂರಿಯಾಸಿಟಿ ನನಗೆ ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ. ಯಾಕೆಂದರೆ ಅವರು ಇವಾಗೆಲ್ಲ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ, ಆಲ್ಮೋಸ್ಟ್ ಅವ್ರ ವಾಯ್ಸ್ ಎಲ್ಲ ಸ್ವಲ್ಪ ವಾಯ್ಸ್ ಇದೆ, ದೆನ್ ಅವ್ರ ಫೇಸ್ ರಿವೀಲ್ ಆಗಿಲ್ಲ. ಸೊ ಇವಾಗ ಫೇಸ್ ಕೂಡ ರಿವೀಲ್ ಆಗ್ತಾ ಇದೆ ಈ ವಿಡಿಯೋಲಿ, ವಾಯ್ಸ್ ಕೂಡ ರಿವೀಲ್ ಆಗ್ತಾ ಇದೆ. ನನಗೂ ನೋಡೋಕೆ ಆಗ್ತಾ ಇಲ್ಲ ನಿಮ್ಮ ಕಷ್ಟನ. ಸೊ ಅದಕ್ಕೆ ನಾನೇ ರಿವೀಲ್ ಮಾಡಿಬಿಡ್ತೀನಿ. ಸೊ ಇವಾಗ ಅವಳಿಗೆ ಕಾಲ್ ಮಾಡ್ತೀನಿ. ಕಾಲ್ ಪಿಕ್ ಮಾಡಿದ್ಮೇಲೆ ಅವಳಿಗೆ ಬರೋಕೆ ಹೇಳ್ತೀನಿ. ಅವಳು ಯಾವತ್ತು ಬರಲ್ಲ ಅಂತ ಹೇಳಿಲ್ಲ. ಕಾಲ್ ಮಾಡೋಣ ಇವಾಗ. Hi, if you record your name and reason for calling, I'll see if this person is available. I'm Spandana. I want to talk for Varun Aradhya's girlfriend. Thanks. Please stay on the line. Yeah, okay. I'm sorry, this person is not available. Oh, If you call would like to pick leave an ಮಾಡ್ತಾ ಇಲ್ಲ. additional message, please reply after the tone. ಓಕೆ ಗೈಸ್, ಮತ್ತೆ ಮಾಡ್ತೀನಿ. ಪಿಕ್ ಮಾಡ್ತಾಳೆ, ಮೇ ಬಿ ಸಮ್ ಬ್ಯುಸಿ ಇರಬೇಕು. ಸೊ ಮಾಡ್ತೀನಿ ಇವಾಗ. ಸೊ ಗೈಸ್, ಅವಳು ಕಾಲ್ ಪಿಕ್ ಮಾಡಲಿಲ್ಲ. ಇವಾಗ ಮತ್ತೆ ಇನ್ನೊಂದು ಟೈಮ್ ಮಾಡ್ತಾ ಇದ್ದೀನಿ, ಬನ್ನಿ. ಹಾಯ್ ನಮ್ಮ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೆ ಮನೇಲಿ. ಯಾಕೆ ಡಲ್ ಆಗಿ ಮಾತಾಡ್ತಾ ಇದೀಯಾ? ವರುಣ್ ಬ್ರೋ ಮೀಟ್ ಆಗಿಲ್ವಾ? ಏನಿಲ್ಲ ಕಣೆ, ನೀನೇ ನೋಡ್ತಾ ಇದೆಯಲ್ಲ ಸ್ಪಂದು, ಇವಾಗ ಅವ್ರ ರೀಸೆಂಟ್ ವಿಡಿಯೋಸ್ಗೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಅಲ್ಲ. ಇವಾಗ ನೋಡು, ಕಷ್ಟಪಟ್ಟು ಮನೆಗೆಲ್ಲ ಒಪ್ಸಿ ಮದ್ವೆ ಫಿಕ್ಸ್ ಆಗಿ ಎಲ್ಲ ಆದ್ಮೇಲೆ ಈ ತರ ನೆಗೆಟಿವ್ ಕಾಮೆಂಟ್ಸ್ ಬರೋದು ಬೇಜಾರು ತಾನೆ.
ಅದರಿಂದ ಇವಾಗ ಮನೇಲಿ ಎಲ್ರು ಬೇಜಾರಾಗಿದ್ದಾರೆ ಕಣೆ. ಸೊ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬೇಜಾರ್ ಆಗ್ಬೇಡ ಬಿಡು, ಎಲ್ಲರ ಲೈಫಲ್ಲೂ ಇದ್ದಿದೆ ಅದು. ಆಯ್ತು, ಇವಾಗ ಮನೇಲಿ ಒಬ್ಳೆ ಇರ್ಬೇಡ, ಆಚೆ ಹೋಗೋಣ ಬಾ. ಸರಿ. ಇವಾಗ ಸಿಟಿ ನನ್ನ ಹತ್ರ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ಸರಿ ಆಯ್ತು, ಬೇಗ ಬಾ ಆಯ್ತೇನಾ. ಸರಿ. ಬಾಯ್. ಬಾಯ್. ಸೊ ಗೈಸ್, ನಾನು ಇವಾಗ ಅವಳನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಅವಳನ್ನ ರಿವೀಲ್ ಮಾಡ್ತೀನಿ, ಅವಳ ಫೇಸ್ನ. ಸೊ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ಯಾರಿಗೋ ಒಬ್ಬರಿಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು ಗೈಸ್. ಇವಾಗ ನೋಡಿ ಅವಳಿಗೂ ಎಷ್ಟು ಬೇಜಾರಾಗಿದೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಕೂಡ ಇಷ್ಟೊಂದೆಲ್ಲ ಇವಾಗ ಅವರು ಎಲ್ಲ ಲೈಕ್ ಹೆಂಗೆ ಅಂತಂದರೆ ಎಲ್ಲ ಒಪ್ಕೊಂಡಿದ್ದಾರೆ ಮನೆಯಲ್ಲಿ, ಇಬ್ಬರು ಮನೆಯಲ್ಲೂ ಅವ್ರು ಚೆನ್ನಾಗಿದ್ದಾರೆ. ಲೈಕ್ ಇವಾಗ ನೋಡಿ, ಯಾಕೆ ಯಾರಿಗೂ ಬ್ರೇಕಪ್ ಆಗಿರಲ್ವಾ ಲೈಫಲ್ಲಿ, ಯಾರಿಗೂ ಆಗಿರುತ್ತೆ. ಅದೇ ಥರ ಲೈಫ್ ಹಂಗೆ ಇರುತ್ತಾ? ಇಲ್ಲ ಅಲ್ವಾ. ಸೊ ಎಲ್ಲರೂ ಇವಾಗ ಹೆಂಗೆ ಅಂತ ಹೇಳಿದ್ರೆ, ಕಾಮನ್ ಪೀಪಲ್ ಲೈಕ್ ಅದು ಇನ್ಫ್ಲೂಯೆನ್ಸ್ ಆಗಿರೋದಕ್ಕೆ ನೀವು ಇಷ್ಟೊಂದೆಲ್ಲ, ಸೊ ಇವಾಗ ನೀವು ಇನ್ಫ್ಲೂಯೆನ್ಸರ್ ಆಗಿರೋದಕ್ಕೆ ನೀವು ಇಷ್ಟೊಂದೆಲ್ಲ ಲೈಕ್ ಅವನ ಮೇಲೆ, ವರುಣ್ ಆರಾಧ್ಯ ಅವ್ರ ಮೇಲೆ ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ. ಯಾಕೆ ಇವಾಗ ನಾರ್ಮಲ್ ಯಾರಿಗೂ ಬ್ರೇಕಪ್ ಆಗಿಲ್ವಾ? ಅವ್ರು ಯಾರು ಮೂವ್ ಆನ್ ಆಗಿಲ್ವಾ? ಸೊ ಗೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಿಮ್ಗೆ ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ. ಅವ್ರಲ್ಲಿ ಈ ಥರ ಎಲ್ಲ ಸುಮ್ಮನೆ ನೆಗೆಟಿವ್ ಕಾಮೆಂಟ್ಸ್ ಹಾಕ್ಬಿಟ್ಟು ಇವಾಗ ಅವ್ರ ಲೈಫ್ನು ಲೈಕ್ ಅವ್ರ ಲೈಫ್ ಅನ್ನೋದಕ್ಕಿಂತ ತುಂಬ ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದೀರಾ. ದೆನ್ ಅದಾದಮೇಲೆ ಇದರಿಂದ ವರ್ಷ ಕಾವೇರಿ ಅವ್ರಿಗೂ ಅಷ್ಟೇ, ಅವ್ರಿಗೂ ಏನು ಒಳ್ಳೇದು ಅಂತ ಅಲ್ಲ. ಅಲ್ಲಿ ಹೋಗ್ಬಿಟ್ಟು ಇವ್ರದ್ದು ಕಮೆಂಟ್ ಹಾಕೋದು, ಇಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಕಮೆಂಟ್ ಹಾಕೋದು, ಸುಮ್ಮನೆ ಅವರೇ ಚೆನ್ನಾಗಿದ್ದಾರೆ ಅಂದಮೇಲೆ ಸೊ ನಿಮಗೆಲ್ಲ ಏನು ಇವಾಗ ನೋಡ್ಬಿಟ್ಟು ನೀವೇನು ಮಾಡ್ತೀರಾ? ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ, ಇಲ್ಲ ಆಗಲ್ಲ ಅಂತೇಳಿದ್ರೆ ಈ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಆಗಿ ಎಲ್ಲ ಮಾಡೋದು ಚೆನ್ನಾಗಿರಲ್ಲ. ನಾನಿವಾಗ ಫೈನಲಿ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬೇಜಾರಾಗಿದ್ದಾಳೆ ಅವಳು. ಸೊ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆ್ಯಂಡ್ ಅವಳನ್ನ ರಿವೀಲ್ ಮಾಡ್ತೀನಿ ನಾನು. ಸೊ ಗೈಸ್, ಏನಂದರೆ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಎಂಡ್ವರೆಗೂ. ನಾನಿವಾಗ ರ್ಯಾಪಿಡೋ ಲೈಕ್ ಬೈಕ್ ಬುಕ್ ಮಾಡಿಬಿಟ್ಟು ಇವಾಗ ಹೋಗ್ತೀನಿ ಬೈಕಲ್ಲಿ. ಸೊ ಗೈಸ್, ಇವಾಗ ನಾನು ರ್ಯಾಪಿಡೋ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲೇ ನಿಯರ್ ಇದೆ ಗೈಸ್ ನನಗೆ. ಸೊ ನಾನು ಇವಾಗ ಹೋಗ್ತೀನಿ. ಸೊ ಗೈಸ್, ಇವಾಗ ರ್ಯಾಪಿಡೋ ಬಂದಿದೆ, ಐ ಮೀನ್ ಬೈಕ್. ನಾನು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಏನಕ್ಕೆ ಹಾಕಿಲ್ಲ ಅಂದರೆ, ಆ್ಯಕ್ಚುಲಿ ಅವ್ರು ನನಗೆ ಹೆಲ್ಮೆಟ್ ಹಾಕು ಅಂತ ಹೇಳಿದರು. ಬಟ್ ಏನಂದರೆ ನನಗೆ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಆ್ಯಂಡ್ ನನಗೆ ಇಷ್ಟ ಆಗಲ್ಲ, ಬಟ್ ಫಾಲೋ ಮಾಡ್ಬೇಕು ರೂಲ್ಸ್. ಬಟ್ ನನಗೆ ಇವಾಗ ಇಲ್ಲೇ ನಿಯರ್ ಇದೆ ಅಲ್ಲ, ಸೊ ಹಂಗೆ 2 ಮಿನಿಟ್ಸಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿಲ್ಲ. ನಾನಿನ್ನೂ ಅಲ್ಲಿ ಹೋಗ್ಬಿಟ್ಟು ಅವಳಿಗೆ ಕಾಲ್ ಮಾಡಬೇಕು, ರೆಡಿ ಆಗಿದ್ದಳು ಇಲ್ವೋ, ಇನ್ನೂ ಮನೆಯಿಂದ ಬಿಟ್ಲೋ ಇಲ್ವೋ ಅಂತ ನಾನಿನ್ನೂ ಕಾಲ್ ಮಾಡಬೇಕು. ಸೊ ಇವಾಗ ಹೊರಟಿದ್ದೀನಿ. ಹೋಗ್ಬಿಟ್ಟು ನಾನು ನಿಮಗೆ ಸರ್ಪ್ರೈಸ್. ಸೊ ಗೈಸ್, ಫೈನಲಿ ನಾನು ರೀಚ್ ಆಗಿದ್ದೀನಿ. ಇವಾಗ ಅವಳಿಗೆ ಕಾಲ್ ಮಾಡಬೇಕು, ಇನ್ನು ಬಂದಿದ್ದಾಳೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ನಾನು ಕಾಲ್ ಮಾಡ್ತೀನಿ, ಕಾಲ್ ಮಾಡಿಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ರೀಚ್ ಆಗಿದ್ದೀನಿ. ಸೊ ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ಹಲೋ 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 ಹಲೋ. ಬಂದ ರೆಡಿ ಆಗಿದ್ಯಾ? ಇಲ್ಲ ಕಣೆ, ಸ್ವಲ್ಪ ಕೆಲ್ಸ ಇತ್ತಾ, ಇವಾಗೆಲ್ಲ ಮುಗಿಸ್ಕೊಂಡೆ ಬರ್ತೀನಿ ಈಗ. ಸರಿ ಆಯ್ತು, ಬೇಗ ಬಾ, ಓಕೆನಾ? ಸರಿ. ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ, ಬಂದಿದ್ದೀನಿ. ಓಕೆ, ಬಾಯ್. ಆಯ್ತು, ಬಂದೆ. ಓಕೆ, ಬಾಯ್. ಬಾಯ್. ಸೊ ಗೈಸ್, ಅವಳು ಏನೋ ಕೆಲಸ ಇತ್ತು ಅಂತೆ, ಸೊ ಬರ್ತಾ ಇದ್ದಾಳೆ ರೆಡಿ ಆಗಿಬಿಟ್ಟು. ಇವಾಗ ಬರ್ತಾಳೆ ಗೈಸ್. ಸೊ ನಿಮ್ಗೆಲ್ರಿಗೂ ತೋರಿಸ್ತೀನಿ, ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿಬಿಟ್ಟು ನೋಡಿ. ಸೊ ಗೈಸ್, ಅವಳು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾಳಂತೆ. ಏನೋ ಕೆಲಸ ಇತ್ತು, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಐ ಮೀನ್ ಮುಗಿಸಿದ್ದಾಳೆ ಆಲ್ರೆಡಿ, ಇವಾಗ ಬರ್ತಿದ್ದೀನಿ ಅಂತ ಹೇಳಿದಾಳೆ. ಅಷ್ಟರಲ್ಲಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಫುಲ್ ಮಾಲ್ ರೌಂಡ್ಸ್ ಆಗ್ತಾ ಇದ್ದೀನಿ. ದೆನ್ ಏನಂತ ಹೇಳಿದ್ರೆ ಗೈಸ್,
ನನಗಂತೂ ನಿಜ ಸೀರಿಯಸ್ಲಿ ನನಗೂ ತುಂಬ ಬೇಜಾರಾಗ್ತಾ ಇದೆ. ಇದೆಲ್ಲ ನಾನು ನೋಡಿಬಿಟ್ಟು ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡೋದು, ಅವ್ರಿಗೆ ಚಿನ್ನ ಹೆಲ್ಪ್ ಮಾಡೋಕ್ಕಾದರೆ ಮಾಡಬೇಕು. ಈ ಥರ ಎಲ್ಲ ನೆಗೆಟಿವ್ ಆಗಿ ಸುಮ್ಮನೆ ನಿಮ್ಗೇನು ಸಿಗುತ್ತೆ ಇದರಿಂದ ನೆಗೆಟಿವ್ ಆಗಿ ಮಾಡೋದ್ರಿಂದ? ಸೊ ನಿಮ್ಗೇನು ಸಿಗಲ್ಲ. ಅವ್ರ ಲೈಫ್ ಅವ್ರು ಹೆಂಗಿದ್ರು ಮುಂದೆ ಹೋಗ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅದು ಅವ್ರ ಲೈಫ್. ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಅದೆಲ್ಲ ಆಗ್ತಾ ಇತ್ತು, ಹಾಗೆ ಅವ್ರ ಲೈಫಲ್ಲೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸಮಥಿಂಗ್ ಈ ಥರ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು ಗೈಸ್. ಬಟ್ ಅದು ಬಿಟ್ಬಿಟ್ಟು ನೀವು ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು ನೋಡಿ, ಅವಳು ಎಷ್ಟು ಬೇಜಾರಾಗಿದ್ದಾರೆ. ಆ್ಯಂಡ್ ನೀವು ನೋಡಿರ್ಬೋದು ಲಾಸ್ಟು ವರುಣ್ ಆರಾಧ್ಯ ಅವ್ರದ್ದು ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅವರು ಎಷ್ಟು ಬೇಜಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಯಾವತ್ತೂ ಹೇಳ್ಕೊಂಡಿದ್ದಾರೆ, ನಾನು ಯಾವತ್ತೂ ಇಷ್ಟು ಹರ್ಟ್ ಆಗಿದೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಆಡಿಯನ್ಸ್ ಇದ್ದ. ಬಟ್ ಈ ಟೈಮ್ ಆಗಿದೆ ಅಂತ ಅಂದರೆ ಲೈಕ್ ನೀವು ತುಂಬ ಪರ್ಸ್ನಲಿ ಹರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅದು. ಸೊ ಪ್ಲೀಸ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಇದರಿಂದ ನಿಮ್ಗೇನು ಯೂಸ್ ಇಲ್ಲ ಗೈಸ್. ಬೆಳೆಸೋಕ್ಕಾದರೆ ಯಾರನ್ನಾದರೂ ಆಗಿರಲಿ ಅದು ಬೆಳೆಸಿ, ಇಲ್ಲ ಅಂದರೆ ಸುಮ್ಮನೆ ಸ್ಟಾಪ್ ಮಾಡಿಬಿಡಿ. ನಿಮಗೆ ಏನಂತ ಹೇಳಿದ್ರೆ, ಇವಾಗ ಬ್ರೇಕಪ್ ಯಾರಿಗಾಗಿರಲ್ಲ, ಎಲ್ರಿಗೂ ಆಗಿರುತ್ತೆ. ಸೊ ನಾನು ಇದನ್ನ ಎಲ್ರಿಗೂ ಹೇಳ್ತಾ ಇಲ್ಲ, ಎಲ್ಲ ವ್ಯೂವರ್ಸ್ ಎಲ್ರಿಗೂ ಹೇಳ್ತಾ ಇಲ್ಲ. ಇವಾಗ ನೆಗೆಟಿವ್ ಆಗಿ ಯಾರು ಅವ್ರಿಗೆ ಕಮೆಂಟ್ಸ್ ಹಾಕೋದು, ನೆಗೆಟಿವ್ ಆಗಿ ಅವ್ರನ್ನ ತೋರಿಸ್ತಾ ಇರೋದು, ನೆಗೆಟಿವ್ ಆಗಿ ಮಾತಾಡ್ತಾ ಇರೋದು, ಅವ್ರಿಗಷ್ಟೇ ನಾನು ಹೇಳ್ತಾ ಇರೋದು. ಇದೆಲ್ಲ ಎಲ್ರ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ಇದನ್ನ ತುಂಬ ಅಂದರೆ ತುಂಬ ಪರ್ಸ್ನಲಿ ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದೀರಾ. ಏನಂತ ಹೇಳಿದ್ರೆ, ಇವಾಗ ಯಾರೋ ಒಬ್ರು ಖುಷಿಯಾಗಿದ್ದಾರೆ ಅಂದರೆ ನಿಮ್ಗೆ ಆ ಖುಷಿ ನೋಡ್ಬಿಟ್ಟು ನೀವು ಖುಷಿ ಪಡೋಕ್ಕಾದರೆ ಖುಷಿ ಪಡಿ. ಬಟ್ ಆ ಖುಷಿನ ಯಾವತ್ತೂ ಕಿತ್ಕೊಳ್ಳೋಕೆ ನೋಡಬೇಡಿ. ಯಾಕಂದರೆ ಎಲ್ಲರೂ ಲೈಫಲ್ಲೂ ಖುಷಿನೇ ಅಲ್ವಾ, ಖುಷಿನೇ ಇಂಪಾರ್ಟೆಂಟ್ ಅಲ್ವಾ. ಎಲ್ಲರೂ ಎಲ್ಲರೂ ಲೈಫ್ ಲೀಡ್ ಮಾಡ್ತಾ ಇರೋದೇ ಖುಷಿಯಾಗಿರಬೇಕು ಅಂತ. ಸೊ ಅವರು ಹಂಗೆ ಖುಷಿಯಾಗಿರಬೇಕು ಅಂತ ಅವ್ರಿಗೂ ಇಷ್ಟ ಇರುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ನಿಮ್ಮನ್ನೆಲ್ಲ ಅಷ್ಟು ಎಂಟರ್ಟೈನ್ ಮಾಡ್ತಾರೆ ಅವರು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ನೀವು ಅವ್ರ ಬಗ್ಗೆನೇ ಇಷ್ಟು ಬ್ಯಾಡ್ ಆಗೆಲ್ಲ ಮಾತಾಡೋದು ತುಂಬ ಬೇಜಾರು ಅನಿಸುತ್ತೆ. ನನಗೂ ತುಂಬ ಬೇಜಾರಾಗಿದೆ ಇದೆಲ್ಲ. ಅಫ್ಕೋರ್ಸ್ ಅವ್ರಿಗೂ ಬೇಜಾರಾಗಿರುತ್ತೆ ಗೈಸ್. ಸೊ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ. ಎಲ್ರಿಗೂ ಖುಷಿನೇ ಇಂಪಾರ್ಟೆಂಟ್ ಅಲ್ವಾ. ಸೊ ಗೈಸ್, ನಾನು ಕೆಳಗೆ ಇದ್ದ ಮೇಲೆ ಬಂದ್ಬಿಟ್ಟು ನನಗೆ ಫುಡ್ ಕೋರ್ಟ್ ನೋಡಿಬಿಟ್ಟು ಫುಡ್ ತಿನ್ಬೇಕು ಫಸ್ಟು, ಆಮೇಲೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಸೊ ನನ್ನ ಕಾನ್ಸಂಟ್ರೇಟ್ ಎಲ್ಲ ಇವಾಗ ಫುಡ್ ಮೇಲೆ ಹೋಗ್ತಾ ಇದೆ. ಸೊ ನಾನು ಏನಾದರೂ ಫಸ್ಟ್ ತಿನ್ಬಿಟ್ಟು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಅವಳು ಬಂದುಬಿಡ್ತಾಳೆ, ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಫಸ್ಟ್ ನಾನು ಏನಾದರೂ ತಿಂದ್ಬಿಡ್ತೀನಿ. ಸೊ ನಾನು ಏನು ತಿನ್ಬೋದು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ, ಗೆಸ್ ಮಾಡಿ ಏನು ತಿನ್ಬೋದು ನಾನು ಅಂತ. ಗೈಸ್, ನಾನು ಇಬ್ಬರಿಗೂ ಆರ್ಡರ್ ಮಾಡಿದ್ದೀನಿ ಇವಾಗ ಪಿಜ್ಜಾ. ಅವಳಿಗೊಂದು ನನಗೊಂದು. ಸೊ ತಿಂದ್ಬಿಟ್ಟು ಹೋಗೋಣ ಗೈಸ್. ಸೊ ಗೈಸ್, ಇವಾಗ ಅವಳೇ ಕಾಲ್ ಮಾಡ್ತಾ ಇದ್ದಾರೆ, ಕಾಲ್ ಪಿಕ್ ಮಾಡ್ತೀನಿ. ಹಲೋ 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 ನಾನು ಫುಡ್ ಆರ್ಡರ್ ಮಾಡಿದ್ದೀನಿ, ಬಾ ಮೇಲೇನೆ. ಸರಿ ಆಯ್ತು, ಬರ್ತೀನಿ. ಓಕೆ. ಸೊ ಗೈಸ್, ಅವಳು ವರುಣ್ ಆರಾಧ್ಯ ಅವ್ರ ಜೊತೆಗಿದ್ದಾಳಂತೆ. ಸೊ ಅದಕ್ಕೆ ನನಗೆ ಕೆಳಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ನಾನೇ ಕೆಳಗೆ ಹೋಗ್ತೀನಿ, ಇದೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಕೆಳಗೆ ಹೋಗ್ತೀನಿ ಗೈಸ್. ನಾನು ಇಲ್ಲೇ ತಿನ್ನೋದು ಬೇಡ, ನಾನು ಪಾರ್ಸಲ್ ಮಾಡಿಸ್ಕೊಂಡು ಕೆಳಗೆ ಹೋಗ್ತೀನಿ. ಸೊ ಗೈಸ್, ನಾನು ಫೈನಲಿ ಪಾರ್ಸಲ್ ಎಲ್ಲ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಇನ್ನೊಂದು ಏನು ಗೊತ್ತಾ, ಆ್ಯಕ್ಚುಲಿ ಏನಂತ ಹೇಳಿದ್ರೆ ವರುಣ್ ಆರಾಧ್ಯ ಅವರು ಕೂಡ ಜೊತೆಗಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ. ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಕೆಳಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಅವ್ರನ್ನ ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ಕೆಳಗೆ ಹೋಗ್ಬಿಟ್ಟು
ಗೈಸ್ ಇವಾಗ ಡಬಲ್ ಧಮಾಕ ಏನು ಗೊತ್ತಾ, ವರುಣ್ ಆರಾಧ್ಯ ಅವರು ಜೊತೆಗೆ ಇದ್ದಾರಂತೆ. ನಾನು ಕೆಳಗೆ ಹೋಗ್ಬಿಟ್ಟು ಇವಾಗ ಅವರಿಬ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಬ್ರು ಜೊತೆಗೆ ತೋರಿಸ್ತೀನಿ ಇವಾಗ, ಓಕೆನಾ? ಸೊ ವಿಡಿಯೋ ನೋಡ್ತಾ ಇರಿ ಗೈಸ್. ಗೈಸ್ ನಾನು ಇವಾಗ ಫೈನಲಿ ಪಾರ್ಕಿಂಗ್ಗೆ ಬಂದಿದ್ದೀನಿ. ಸೊ ಇವಾಗ ತೋರಿಸ್ತೀನಿ ನಿಮಗೆ. ಅದಕ್ಕೆ ಆದಂತ ಒಂದು ಒಳ್ಳೆ ಇದು ಮಾಡಿ ಏನೋ ಮಾಡಿ ಆತರ ಏನೋ ಪ್ಲಾನ್ ಮಾಡಿದೀನಿ. ಪಬ್ಲಿಕ್ ಸರ್ಪ್ರೈಸ್ ತರ ಮಾಡೋಣ, ಅಮ್ಮುಡಿಗಿನ ಸ್ವಲ್ಪ ಚೆನ್ನಾಗಿ ತೋರ್ಸೋಣ, ಒಂದು ದೊಡ್ಡ ಏನೋ ಈವೆಂಟ್ ಎಲ್ಲ ಮಾಡಿ ಅಂತ ಆತರ ಅಂತೆಲ್ಲ ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ಗೈಸ್ ಅವರು ವಿಡಿಯೋ ಮಾಡೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರೇನೋ ಡಿಫ್ರೆಂಟ್ ಆಗಿ ಅವ್ರನ್ನ ರಿವೀಲ್ ಮಾಡಬೇಕು ಸರ್ಪ್ರೈಸ್ ಆಗಿ ಅಂತ ಅನ್ಕೊಂಡಿದಾರಂತೆ ವರುಣ್ ಆರಾಧ್ಯ ಅವರು. ಸೊ ಅದಕ್ಕೋಸ್ಕರ ನಾನು ಇವಾಗ ತೋರ್ಸಕ್ ಆಗ್ತಾ ಇಲ್ಲ. ಬಟ್ ನಿಮಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ ನಾನು ಯಾರು ಅಂತ ಹೇಳ್ಬಿಟ್ಟು. ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಗೈಸ್. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.